ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪ ಅಂದ್ರೆ ನೀಟ್ ಮತ್ತೆ KCET ನ ಒಂದು ಕಂಬೈನ್ ಕೌನ್ಸೆಲಿಂಗ್ ಬಗ್ಗೆ ಮತ್ತೆ ರಿಸಲ್ಟ್ ಬಗ್ಗೆನೂ ಕೂಡ ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಒಂದ್ ವೇಳೆ ನಿಮ್ಗೆ SSLC ಮತ್ತೆ PUC ನ ಒಂದು ಪಾಸಿಂಗ್ ಪ್ಯಾಕೇಜ್ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಇಂದು, ಸೊ ಒಂದ್ ವೇಳೆ ನೀವು ಫೇಲ್ ಆಗಿದ್ದೀರಾ ಅಂದ್ರೆ ನಾವು ಪ್ರೊವೈಡ್ ಮಾಡ್ತಿದ್ವಿ ನಿಮ್ಗೆ. ಅವಾಗಲೇ PUC ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡಿದೆ, SSLC ಎಕ್ಸಾಮ್ ಇನ್ನೇನು ಸ್ಟಾರ್ಟ್ ಆಗುತ್ತೆ 17ನೇ ತಾರೀಕಿಂದ. ಸೊ ಪ್ರತಿಯೊಬ್ಬರು ಕೂಡ ಪಾಸಿಂಗ್ ಪ್ಯಾಕೇಜ್ ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ನಂಬರ್ ಹಾಕಿರ್ತೀನಿ, ಪ್ರತಿಯೊಬ್ಬರು ಕೂಡ ಬಂದು ತಗೋಬಹುದು. ಇವಾಗ KCET ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ಕಳೆದ ವರ್ಷ ಎಲ್ಲಾನು ಕೂಡ ಯಾವ ತರ ಇತ್ತು ಅಂದ್ರೆ KCET ಮತ್ತೆ ನೀಟ್ ನ ಒಂದು ರಿಸಲ್ಟ್ ಬೇಗ ಅನೌನ್ಸ್ಮೆಂಟ್ ಮಾಡ್ಬಿಡೋರು. ಸೊ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಬೇಗ ಕಂಬೈನ್ ಕೌನ್ಸೆಲಿಂಗ್ ನ ಸ್ಟಾರ್ಟ್ ಮಾಡ್ಬಿಡೋರು. ಅಂದ್ರೆ ಆಪ್ಷನ್ ಎಂಟ್ರಿನ ಒಟ್ಟಿಗೆ ಬಿಡ್ತಿದ್ರು. ಏನಕ್ಕಪ್ಪ ಅಂದ್ರೆ ಇವಾಗ ಇಂಜಿನಿಯರಿಂಗ್ ತಗೊಳ್ಳೋರು ಅದರ್ವೈಸ್ ಏನನ್ನ ಡೆಂಟಲ್ ತಗೋಬೇಕು ಅಂತ ಹೇಳೋದಾದ್ರೆ ಸೊ ಆ ಕಡೆ ಶಿಫ್ಟ್ ಆಗ್ಬೋದಿತ್ತು ಆರಾಮಾಗಿ. ಇದಕ್ಕೂ ಕೂಡ ಅಪ್ಲೈ ಮಾಡ್ಬೋದಿತ್ತು, ಯಾವ್ದು ಬೇಕಾದ್ರೂ ಕೂಡ ಸಿಗ್ಲಿ ಅಂತ ಹೇಳಿ. ಸೊ ಈ ತರ ಒಂದು ಆಪ್ಷನ್ ಕೊಡ್ತಿದ್ರು. ಸೊ ಇದನ್ನೇ ಕಂಬೈನ್ ಕೌನ್ಸೆಲಿಂಗ್ ಅಂತ ಹೇಳ್ತಾರೆ. ಸೊ ಇವಾಗ ಏನು KCET ಅಪ್ಲೈ ಮಾಡಿರೋರು ಅಥವಾ ನೀಟ್ಗೆ ಅಪ್ಲೈ ಮಾಡಿರೋರು ಎಲ್ಲರಿಗೂ ಕೂಡ ಅಟ್ ಅ ಟೈಮ್ ಆಪ್ಷನ್ ಎಂಟ್ರಿ ನಡೆಯೋದು. ಸೊ ಇದರಿಂದಾನೆ ಮೆಡಿಕಲ್ ಅಥವಾ ಡೆಂಟಲ್ ಮಾಡೋರು ಇದ್ರೆ ಬೇಗ ಅಪ್ಲೈ ಮಾಡ್ಕೊಳ್ಳಿ, ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಂಬೈನ್ ಕೌನ್ಸೆಲಿಂಗ್ ಮಾಡೋರು. ಬಟ್ ಈ ಸತಿ ಏನಾಗ್ತಿದೆ, ಕಳೆದ ವರ್ಷನೂ ಕೂಡ ಸ್ಟಾರ್ಟಿಂಗ್ ನಲ್ಲಿ ಕಂಬೈನ್ ಕೌನ್ಸೆಲಿಂಗ್ ಮಾಡಿದ್ರು. ಅದಾದ್ಮೇಲೆ ನೀಟ್ ಸ್ವಲ್ಪ ಕಿರಿಕ್ ಆಗೋಯ್ತು ಲಾಸ್ಟ್ ಟೈಮು. ಸೊ ಕೆಲವೊಬ್ರು ಎಕ್ಸಾಮ್ ಕರೆಕ್ಟಾಗಿ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಕೇಸ್ ಹಾಕೋದು, ಸೊ ಈ ತರ ಎಲ್ಲಾನು ಕೂಡ ನಡೀತು. ಸೊ ಹಿಂಗಾಗಿ ಏನಾಯ್ತು ಅಂದ್ರೆ ರಿಸಲ್ಟು ಡಿಲೇ ಆಗೋಯ್ತು ಬರೋದು. ಸೊ ಇದರಿಂದ ಏನಾಯ್ತು, KCET ನ ನಾರ್ಮಲ್ ಕೌನ್ಸೆಲಿಂಗ್ ಬಂದ್ಬಿಟ್ಟು ನಡೀತಾನೆ ಇತ್ತು ಅದ್ರ ಪಾಡಿಗೆ, ಅದು ಆಪ್ಷನ್ ಎಂಟ್ರಿ ಓಪನ್ ಮಾಡ್ಬಿಟ್ರು ಅವ್ರ ಪಾಡಿಗೆ ಅವರು. ಸೊ ಅದಾದ್ಮೇಲೆ ಕಂಬೈನ್ ನಡೆದಿದ್ದು ಕೌನ್ಸೆಲಿಂಗು. ಬಟ್ ಈ ಸತಿ ಬಂದ್ಬಿಟ್ಟು ಸಪ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಎರಡು ಕೌನ್ಸೆಲಿಂಗು ಕೂಡ ಸಪ್ರೇಟ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಏನಕ್ಕಪ್ಪ ಅಂದ್ರೆ ಇನ್ನೊಂದು 10 ದಿವಸದಲ್ಲಿ ನಿಮ್ಗೆ 10-15 ದಿವಸದಲ್ಲಿ ನಿಮ್ಗೆ KCET ನ ಒಂದು ರಿಸಲ್ಟ್ ಬಂದ್ಬಿಡುತ್ತೆ. ಸೊ ನೀಟ್ ಎಕ್ಸಾಮು 3ನೇ ತಾರೀಕಿಂದ ಸ್ಟಾರ್ಟ್ ಇದೆ. ಸೊ ಅದು ಯಾವಾಗ ರಿಸಲ್ಟ್ ಬರುತ್ತೋ ಗೊತ್ತಿಲ್ಲ. ಸೊ ಒಟ್ಟಿಗೆ ಬರುತ್ತೋ ಡಿವೈಡ್ ಮಾಡ್ಕೊಂಡು ಇದು ಮಾಡ್ತಾರೋ ಗೊತ್ತಿಲ್ಲ. ಓಕೆನಾ, ಎರಡು ಅಂತೂ ಅಟ್ ಎ ಟೈಮ್ ಅಂತೂ ಬರಲ್ಲ. ಸೊ ಹಂಗಾಗಿ ಎರಡು ಕೂಡ ಬಂದಾದ್ಮೇಲೆ ಕಂಬೈನ್ ಕೌನ್ಸೆಲಿಂಗ್ ಮಾಡೋಕ್ಕಾಗೋದು. ಸೊ ಇದರಿಂದ ಏನಾಗ್ಬಿಟ್ಟಿದೆ ಅಂದರೆ ನನ್ನ ಪ್ರಕಾರ ಈ ಸತಿ ಡಿವೈಡ್ ಮಾಡ್ತಾರೆ, ಕಂಬೈನ್ ಕೌನ್ಸೆಲಿಂಗ್ ಮಾಡೋಲ್ಲ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಅನ್ಸುತ್ತೆ. ಬಟ್ ನೋಡೋಣಂತೆ, ಬೇಗ ಏನನ್ನ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ ಎಲ್ಲನೂ ಕೂಡ ಕರೆಕ್ಟಾಗಿ ನಡೀತು ಅಂದರೆ ನಿಮಗೆ ಕಂಬೈನ್ ಕೌನ್ಸೆಲಿಂಗ್ ನಡೆಯುತ್ತೆ ಅಂತ ಹೇಳ್ಬೋದು ಈ ಸತಿ. ಓಕೆನಾ. ಸೊ ಇವಾಗ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಪೋರ್ಟಲ್ನಲ್ಲಿ ಓಪನ್ ಇದೆ. ಪ್ರತಿಯೊಬ್ಬರು ಕೂಡ CBSE ICSE ಸ್ಟೂಡೆಂಟ್ಸ್ಗಳು ಹೋಗ್ಬಿಟ್ಟು ನಿಮ್ಮ ಒಂದು PUC ಮಾರ್ಕ್ಸ್ನ ಎಂಟ್ರಿ ಮಾಡ್ಬೋದು. ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.